ಜಗಳ ರಾಜಿ ಮಾಡ್ಸೋದು, ಮಾಡ್ತಾ ಆರ್ಗ್ಯೂ ಇಲ್ಲ. ಮಾಡ್ಸೋದು, ನೋ ಆರ್ಗ್ಯೂ ನೀವು ಮಾಡ್ಸೋದು, ಇವಾಗ ರಾಂಗ್. ನಾವು ಅವ್ರಿಗೆ ರಾಜಿ ಫೋನ್ ಮಾಡ್ತಾ ಇಲ್ಲ. ಕೊಡ್ಸೋದು, ಮಾತಾಡ್ರಮ್ಮ. ಅವ್ರಿಗೆ ಫೋನ್ ಕೊಡೋದು, ಇದು ನಿಮ್ಮ ಮಾತಾಡ್ರಮ್ಮ. ಇದು ನಿಮ್ಮ ಸೆಕ್ಷುವಲ್ ಗೊತ್ತಾಗ್ಬೇಕಲ್ಲ, ಕಮಿಟಿ ನೀವು ಬನ್ನಿ, ಕಮಿಟಿ ವರ್ಕ್ ಮಾಡೋ ಬನ್ನಿ. ರೀತಿನಾ? ನೋಡಿ ಸರ್, ಈಗ ಹೇಳಿ, ಏನ್ ಮಾತು ಅಂತ ಆಡ್ತಿದ್ದೀರಿ? ಕವಿತಾ ಏನ್ ಕೊಡಿ ಅಂತಂದ್ರೆ ಮಾತಾಡಿದೆ? ನಾನು ಏನು ಕವಿತಾ ಕೊಡ್ರಿ ಮಾತಾಡಿಲ್ಲ. ಅಂದ್ರೆ ಏನ್ರಿ ಅದ ಅರ್ಥ? ಪವಿತ್ರ ಮತ್ತೆ ಕವಿತಾ ಅವ್ರ ಮೇಲೇನೋ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ವಿಚಾರದ ಬಗ್ಗೆ ಮತ್ತೆ ನಾವು ಕಮಿಟಿಯಲ್ಲಿ ಎನ್ಕ್ವೈರಿ ಮಾಡ್ತಿದ್ವಿ. ಏನಾಗಿತ್ತು, ಅವ್ರೇನು ಹೇಳಿದ್ರು ಅಂತ ನಮಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕಲ್ಲ ನಿಮ್ಮಿಂದ. ನಮ್ಮ ಹೆಸರು ಹೇಳಿ. ನಾನು ಅಡ್ವೊಕೇಟ್ ಅನಿತಾ ಅಂತ ಹೇಳಿ ಹೆರಾಸ್ಮೆಂಟ್ ಕಮಿಟಿ ಮೆಂಬರ್. ಇವರಿಬ್ರು ಕಂಪ್ಲೇಂಟು ನನ್ನ ಹತ್ರ ಬಂದಾದ್ಮೇಲೆ ನನ್ನ ಅಪ್ರೋಚ್ ಮಾಡಿ ಈ ರೀತಿ ಯಾರು ನ್ಯಾಯ ಕೊಡಿಸ್ತಾ ಇಲ್ಲ ಸರ್, ಹಾಗಾಗಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿ ಬಂದು ಭೇಟಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ಬಂದೆ. ನಿಮ್ DS ಅವ್ರನ್ನ ಭೇಟಿ ಮಾಡಿದೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರನ್ನ ಭೇಟಿ ಮಾಡಿ ಮಾತಾಡಿದೆ. ನೋಡಿ, ಈ ತರ ಸಮಸ್ಯೆ ಇದೆ ಅಂದ್ರೆ ಇದು ಬರೀ ಈ 2 ಹೆಣ್ಮಕ್ಳೇ ಅಲ್ಲ, ಅಲ್ಲಿರುವಂತಹ ಎಲ್ಲಾ ಗ್ರೂಪ್ ಡಿ ನೌಕರರ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ನಡ್ಕೊಳ್ಳೋದು, ಮಾತಾಡೋದು, ಕೌಂಟರ್ಗಳು ಕೊಡೋದು, ಸೊಂಟದ ಮೇಲೆ ಕೈ ಹಾಕೋದು, ಹಾಗೂ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅರೇಂಜ್ಮೆಂಟ್ ಮಾಡುವಂಥದ್ದು, ಆಮೇಲೆ ಯಾವುದೇ ಶಿಫ್ಟ್ಗಳನ್ನ ಚೇಂಜ್ ಮಾಡದೆ ಯಾರ್ಯಾರು ಚೆನ್ನಾಗಿರ್ತಾರೋ ಅವ್ರವರು ಲಂಚಗಳು ಕೊಟ್ಕೊಳ್ಳೋದು ಅಥವಾ ಹಿಂಗೆ ಲೈಂಗಿಕವಾಗಿ ಬಳಕೆ ಮಾಡ್ಕೊಳ್ಳೋದು, ಆ ರೀತಿ ಬಳಕೆ ಮಾಡಿಕೊಂಡು ಒಂದೊಂದು ವಾರ್ಡಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಟ್ಟಿದ್ದಾರೆ. ಈ ಶಿಫ್ಟ್ ವೈಸ್ಗಳೇನೆ ಆಗಿಲ್ಲ ಅಂತ ಹೇಳಿ ನನಗೆ ಕಂಪ್ಲೇಂಟ್ ಹೇಳಿದ್ರು. ಅದನ್ನ ನಾನು ಬಂದು ವರ್ಬಲಿ ಕೇಳಿದೆ, ನಿಮ್ಗೆ ಯಾವ್ದಾದ್ರು ಲಿಖಿತವಾಗಿ ಕಂಪ್ಲೇಂಟ್ ಬಂದಿದ್ಯಾ ಸಾಹೇಬ್ರೆ ಅಂತ. ಇಲ್ಲ ಅಂದ್ರು. ಸರಿ, ಮೌಖಿಕವಾಗಿ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಆಮೇಲೆ ನೀವು ಆಫೀಸ್ಗೆ ನೀವು ಎಂಟರ್ಟೈನು ಮಾಡಿಲ್ವಂತೆ, ಒಳಗ್ ಬರಬೇಡಿ ಅಂತ ಹೇಳಿ ಸುಮಾರು ಸಲ ಹೇಳಿದಾರಂತೆ ಅಂತ ಕೇಳಿದೆ. ವಿಕ್ಟಿಮ್ ನ ಕರೆದು ಬಾಗಿಲಲ್ಲಿ ನಿಂತ್ಕೊಂಡಿದ್ರೆ ಈ ಯಪ್ಪ ಏನ್ ಮಾಡಿದ್ದಾರೆ, ದ ಮೋಸ್ಟ್ ರೆಸ್ಪಾನ್ಸಿಬಲ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಅವರ ಸೂಪರ್ವೈಸರ್ನ ಇಲ್ಲಿ ಕಳಿಸ್ಬಿಟ್ಟು ಆ ಹುಡುಗಿರು ಯಾಕೆ ಇಲ್ಲಿ ಬಂದವ್ರೆ, ಓಡಿಸಿ ಅವ್ರನ್ನ ಅಂತ ಹೇಳ್ಬಿಟ್ಟು ಅವರಿಬ್ರು ಬಂದು ನನ್ನ ಕಣ್ಣು ಮುಂದೆನೆ, ಏಯ್ ಹೋಗಮ್ಮ ನೀನು, ಡ್ಯೂಟಿ ಅವರು ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಹೇಳಿ ಜಗಳ ಮಾಡಿದ್ರು. ನಾನು ಹೇಳ್ದೆ, ಒಬ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಡ್ಯೂಟಿ ಅವರಲ್ಲೇ ಕೇಳಕ್ಕಾಗೋದು, ರಾತ್ರಿ 10 ಗಂಟೆಗೆ ಬರಕ್ಕಾಗಲ್ಲಪ್ಪ, ಹೀಗೆ ಕೇಳಬೇಕು ಅಂತಂದೆ. ಇಲ್ಲ ನಾವು ಅಟೆಂಡೆನ್ಸ್ ಕೊಟ್ಟಿದೀವಿ, ನಾವು ಕರ್ಕೊಂಡು ಹೋಗ್ತೀವಿ. ಹಂಗೂ ಆ ಹುಡುಗಿ ಏನಂತೂ, ನೋಡಿ ಇದು ಲಂಚ್ ಅವರು, ಲಂಚ್ ಟೈಮು, ನಿಮ್ಗೂ ಹಂಗೂ ಏನಾನ ಇದ್ರೆ ಆಬ್ಸೆಂಟ್ ಹಾಕೊಳ್ಳಿ ಅಂತ ಅಂತು. ಅದಾದ್ಮೇಲೆ ನಾನು ಹೇಳಿದೆ, ಶೋಕಾಸ್ ನೋಟಿಸ್ ಕೊಡ್ರಿ, ಪರವಾಗಿಲ್ಲ, ಆ ತರ ಇದ್ರೆ ಈ ಹುಡುಗಿರೇನ ಹಿಂಗ್ ಬಂದಿದ್ ತಪ್ಪು ಅಂತ ಅಂದ್ರೆ ಕೊಡಿ ಅಂತ. ಸೊ ಇಲ್ಲಿ ನೇರವಾಗಿ ಪ್ರೂವ್ ಆಗುತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಒಂದು ನ್ಯಾಯ ಕೇಳೋದಕ್ಕೆ ಅನಿತಾ ಅವರೇ, ನೀವು ಕಮಿಟಿ ಮೆಂಬರ್ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಇದ್ರೊಳಗೆ ಏನೇ ಡಿಸ್ಕ್ರಿಪೆನ್ಸಿ ಆಗಿ ನನ್ನ ಹತ್ರ ಯಾರೋ ಒಬ್ರು ಫೋನ್ ಮಾಡಿ ಮಾತಾಡಿದ್ರೆ ಮತ್ತೆ ನಾನು ಇಷ್ಟಕ್ಕೆ ಬಿಡೋನಲ್ಲ. ಸೊ ಹಾಗಾಗಿ ಇದು ತುಂಬಾ ಗಂಭೀರವಾದ ವಿಚಾರ. ಯಾವುದು ನನಗೊಂದು ಸುಮಾರು 20 ರಿಂದ 25 ಕಾಲ್ ಬಂದಿರ್ಬೋದು ಕಳೆದ 2 days ಅಲ್ಲಿ. ಹಾಗಾಗಿ ನಿಮಗೆ ಇನ್ನೂ ತಾಳ್ಮೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ. ಇವರೆಲ್ಲ ಗಮನಕ್ಕೆ ಬಂದಿದ್ರು ಡ್ಯೂ ಟು ಎನಿ ರೀಸನ್, ಸೊ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮೇಜರ್ ಅಲಿಗೇಷನ್. ಈ ಹೆಣ್ಮಕ್ಳನ್ನ ಬಿಟ್ಟು ಮೇಜರ್ ಆಗಿ ನಾನೇ ಹೇಳೋದಾದ್ರೆ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಅಥವಾ ಮಾನವ ಹಕ್ಕು ಹೋರಾಟಗಾರನಾಗಿ ನಾನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವರೆಲ್ಲ ಗಮನಕ್ಕಿದ್ದೇ ಈ ರೀತಿ ಆಗ್ತಾ ಇದೆ. ಈಗ ಕಳೆದ 24 or 48 hours ಅಲ್ಲಿ ಇವರು ಹೆಣ್ಮಕ್ಳಿಗೆ ಚೆನ್ನಾಗಿ ಎದುರಿಸಿದ್ದಾರೆ. ಓಕೆ, ಸುಮಾರು ಜನ ಹೋಗಿ ಎದುರಿಸ್ಬಿಟ್ಟು ಈಗ ಹೆಣ್ಮಕ್ಳು, ಸಾರ್ ನನ್ ಬಿಟ್ಬಿಡಿ ಸಾರ್, ಅವರು ಫ್ಯಾಮಿಲಿ ಅವರು ನನ್ನ ಹಸ್ಬೆಂಡ್ ಅವ್ರಿಗೂ ಹೋಗಿದ್ದಾರೆ, ನನ್ನ ಹಸ್ಬೆಂಡ್ ನಾನು ಹೊಡಿತಾ ಇದ್ದಾರೆ, ಹೇಗನ ಮಾಡಿ ಕೇಸ್ನ ಬಿಟ್ಬಿಡೋಣ ಸಾರ್ ಅಂತ. ನಾನು ಹೇಳಿದ್ದು ಒಂದೇ, ನೋಡಮ್ಮ, ನಿನ್ನ ಹೆಸರು ಬೇಡ, ನನ್ನ ಪವಿತ್ರ ಹೆಸರು ಬೇಡ, ಕವಿತಾ ಹೆಸರು ಬೇಡ. ಒಂದು ಯಾವುದೋ ತಂಗಿ ಆಫೀಸಲ್ಲಿ ಕೆಲಸ ಮಾಡ್ತಾಳೆ, ಅವಳು ಮುಂದೆ ಬಂದು ಹೇಳಕ್ಕಾಗಲ್ಲ. ದಟ್ ಈಸ್ ವಾಟ್ ಇಸ್ ಸೆಕ್ಷುವಲ್ ಕಮಿಟಿ ಆಲ್ ಅಬೌಟ್, ಆಯ್ತಾ? ಸೊ ಅವ್ರ ಮುಂದೆ ಬಂದು ಹೇಳಕ್ಕಾಗಲ್ಲ. ಈಗ ಒಂದು ಪ್ರಕರಣ ಆದಾಗ ಸಂಪೂರ್ಣವಾದ ತನಿಖೆಯನ್ನ ಮಾಡುವಂತಹ ಜವಾಬ್ದಾರಿ ಕಮಿಷನರ್ ಆಫ್ ಹೆಲ್ತ್ ಇದೆ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದೆ. ಸೊ ಅವರು ಮಾಡ್ಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಸೊ ಟಿಲ್ ದೆನ್ ವಾಟ್ ಎವರ್ ದ ಸ್ಟೇಟ್ಮೆಂಟ್ಸ್ ಅವ್ರು ಕೊಟ್ಟಿದ್ದಾರೆ, ಅದು ರೆಕಾರ್ಡೆಡ್ ಅಂಡ್ ಕೆಪ್ಟ್ ಇಟ್ ಸೇಫ್. ನಾವು ಇದನ್ನ ಮಾಡೋದ್ಕಿಂತ ಮುಂಚೆಗೇನೆ ಅದನ್ನೆಲ್ಲ ಯಾಕೆ ರೆಕಾರ್ಡ್ ಮಾಡ್ಕೊಂತೀವಿ ಅಂದ್ರೆ, ನಮಗೆ ಗೊತ್ತಿದೆ ಈ ರೀತಿ ಪ್ರೆಷರ್ ಹಾಕ್ಬಿಟ್ಟು ಹಿಂದೆ ತೆಗೆಸ್ಕೊಳ್ಳುವಂತಹ ಕಾರ್ಯ ಮಾಡ್ತಾರೆ ಅಂತ. ಸರ್, ಈಗ ನಾನೊಂದು ಹೇಳ್ತೀನಿ, ಈಗ ಪ್ರೆಷರ್ ಹಾಕೋ ಪ್ರಶ್ನೆನೇ ಬರಲ್ಲ. ಆಸ್ ಎ ಹ್ಯೂಮನ್ ರೈಟ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ಮೇಲೆ ನಿಮಗೆ ಗೊತ್ತಿರುತ್ತಲ್ವಾ, ಒಂದು ಕಮಿಟಿ ಇರುತ್ತೆ, ಆ ಕಮಿಟಿಯವರ ಗಮನಕ್ಕೆ ತರಬಹುದಿತ್ತಲ್ವಾ ನೀವು? ಅಲ್ಲ, ಈಗ ನಾನು ಬಂದಿತ್ತು DS ಆಫೀಸ್ಗೆ ಬಂದಿತ್ತು, ಯಾವ ವಿಚಾರಕ್ಕೆ ಬಂದಿದ್ದೆ ಇಲ್ಲಿ ಕೇಳಿಸ್ಕೊಳ್ಳಿ. DS ಆಫೀಸ್ಗೆ ನಾನು ನಿಮ್ದೆಲ್ಲ ನನ್ಗೆ ಗೊತ್ತಾಯ್ತು ನೀವೇನ್ ಹೇಳ್ತಿದ್ದೀರಾ ಅಂತ.
ಓಕೆ ನಾವೀಗ ಅವ ಹೆಣ್ಮಕ್ಳನ್ನ ನಿಮ್ಮ ಕಮಿಟಿದು ಬೋರ್ಡು ಇಲ್ಲ ನಿಮ್ಮ ಆಫೀಸ್ ಎಂಟ್ರೆನ್ಸ್ ಅಲ್ಲಿ. ಕರೆಕ್ಟ್. ಈಗ ನಾನು DS ಅವ್ರನ್ನ ಭೇಟಿ ಆದಾಗ ಫಸ್ಟ್ ವರ್ಡ್ ಅವ್ರು ಅದನ್ನ ಹೇಳ್ಬೋದಾಗಿತ್ತಾ? ಫಸ್ಟ್ ಸೆಂಟೆನ್ಸ್ ಏನ್ ಹೇಳ್ಬೋದಾಗಿತ್ತು? ಈಗ ಅದನ್ನ ಬಿಡಿ, ಈಗ ಆಯ್ತಲ್ಲ, ಈಗ ಅವ್ರು ತಪ್ಪಿದೆಯೋ ಸರಿ ಇದೆಯೋ ಅದು ಆಮೇಲಿನ ಮಾತು. ಇವಾಗ ನಾವು ಆ ಹೆಣ್ಮಕ್ಳನ್ನ ಕೂರ್ಸ್ಕೊಂಡು ನಾವು ಅವರಿಗೆ ಕೇಳ್ತಾ ಇದೀವಿ, ಹೇಳ್ರಿ ಏನ್ ಸಮಸ್ಯೆ ಅಂತಂದ್ರೆ ಅವ್ರು ನಿಮ್ ಮೇಲೆ ಏನ್ ಹೇಳ್ತಾರೆ, ನಾವು ಆ ರೀತಿ ಲೈಂಗಿಕ ದೌರ್ಜನ್ಯ ಅಂತ ನಾವು ಅವ್ರ ಹತ್ರ ಏನು ಹೇಳಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟರೆ ನಡೀತದಾ? ಸರ್ ಇಲ್ಲೇ ನಮ್ಮ ಎದುರಿಗೆ ಕೂತಿದ್ದಾರೆ, ನಾನು ಅದಕ್ಕೆ ಸ್ಪೀಕರ್ ಆನ್ ಮಾಡಿದೀನಿ. ಟು ಬಿ ಫ್ರಾಂಕ್, ನಾವು ಯಾಕಂದ್ರೆ ನಮಗೆ ಸತ್ಯ ಹೊರಗ್ ಬರ್ಬೇಕು. ಈಗ ನಾನೊಬ್ಬ ಜವಾಬ್ದಾರಿಯುತವಾಗಿ ಮಾತಾಡಿ. ಈಗ ನಾನು ಆರ್ಗ್ಯೂ ಮಾಡಲ್ಲ. ನಿಮ್ಮ ಅನಿತಾ ಅವ್ರೆ ಕೇಳಿಸ್ಕೊಳ್ಳಿ, ನನ್ನ ಮಾತು ಕಂಪ್ಲೀಟ್ ಆಗಿಲ್ಲ, ಆಮೇಲೆ ಮಾತಾಡ್ತೀನಿ. ಇಲ್ಲ ನೀವು ಮೊದ್ಲು ನನ್ನ ಹತ್ರ ಮಾತಾಡ್ರಿ ಅನಿತಾ ಅವ್ರೆ. ಸರ್ ನಾನು ಆಮೇಲೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಮೊದ್ಲು. ನಿಮಗೆ ಕಾಲ್ ಮಾಡಿದ್ದು ನಾನು ನೋಡಿ ಆಗಿದೆ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಕಂಪ್ಲೀಟ್ ಮಾಡಿ. ನಾನು ಎಲ್ಲಿ ಫೋನ್ ಕಟ್ ಮಾಡ್ತಾ ಇದ್ದೀನಾ? ಮೊದ್ಲು ನನ್ನ ಹತ್ರ ಮಾತಾಡಿ, ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನನ್ನ ಮಾತನ್ನ. ಸರ್ ನಮಗ್ ಬೇಕಾಗಿದೆ ಇಷ್ಟೇ, ಅವ್ರ ಮೇಲೆ ನಿಜವಾಗ್ಲೂ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಿದೆಯಾ? ಸರಿ ಆಯ್ತು, ಅದನ್ನ ಚಾನಲ್ ಅಲ್ಲೇ ನೋಡ್ಕೊಳ್ಳಿ. ಹಂಗಾದ್ರೆ ನಾನೇನೋ ಹೋಗ್ಲಿ ಹೇಳೋಣ ಅನ್ಕೊಂಡೆ. ಆಯ್ತು, ಅದೇನಿದೆಯೋ ಚಾನಲ್ ಅಲ್ಲಿ ನೋಡ್ಕೊಳ್ಳಿ. ಒಳ್ಳೇದಾಯ್ತು ಮೇಡಮ್. ನೋಡ್ರಿ, ನಾನು ಏನೋ ಹೇಳಕ್ ಟ್ರೈ ಮಾಡ್ತಿದ್ದೀನಿ, ನಿಮ್ದೇ ಏನೋ ಪ್ರೂವ್ ಮಾಡಕ್ ಟ್ರೈ ಮಾಡ್ಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ನಾವ್ ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ನಾನು ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಬೇಕು, ಆಯ್ತಾ? ಯು ಆರ್ ನಾಟ್ ಎ ಜಡ್ಜ್, ಯು ಆರ್ ಜಸ್ಟ್ you're supposed to note down, you're supposed to you're supposed to write down both the points ಅಷ್ಟೇ. ಸರ್ ದಿಸ್ ಇಸ್ ಎ ಪಾರ್ಟ್ ಆಫ್ ಎನ್ಕ್ವೈರಿ. ಕರೆಕ್ಟ್ ಮೇಡಮ್. ಎನ್ಕ್ವೈರಿ ಮಾಡೋದಕ್ಕೆ ನೀವು ಎರಡು ಪಾಯಿಂಟ್ ಅನ್ನ, ಎರಡು ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡ್ಕೊಂಡು ಯಾವ್ದು ಕ್ರಮಬದ್ಧವಾಗಿ, ಯಾವ್ದು ಕೇಳಿಸ್ಕೊಳ್ರಿ, ಯಾವ್ದು ಕ್ರಮಬದ್ಧವಾಗಿದೆಯೋ ಅದನ್ನ ಆಮೇಲೆ ಆಕ್ಷನ್ ಆಗುತ್ತೆ, ಆಯ್ತಾ? ನಾನು ಅಲ್ರಿ ಅನಿತಾ ಅವರೇ, ನಿಮ್ಗೆ ಏನಕ್ಕ ಅಂತ ಅಗ್ರೆಸಿವ್ನೆಸ್? ಕಮಿಟಿಲಿ ಏನಾಗಿದ್ದೀರಿ ತಾವು? ಓಕೆ, ಕಮಿಟಿಲಿ ಏನಾಗಿದ್ದೀರಿ ತಾವು? ನಾವು ಮೆಂಬರ್ ಆಗಿದ್ದೀನಿ. ಮೆಂಬರಾ? ಬಂದು ನಮಗೆ ತಂದು ಕೊಡಿ ಸರ್, ಒಂದು ನಮ್ಮ ಕಮಿಟಿ ಮುಂದೆ ಬಂದು ನೀವೊಂದು ನಮಗೊಂದು ಸ್ಟೇಟ್ಮೆಂಟ್ ಕೊಡಿ ಸರ್. ಒಂದ್ ಕೆಲಸ ಮಾಡಿ ತಗೊಳ್ಳಿ, ನನ್ನ ಅಡ್ರೆಸ್ ಒಂದು ನೋಟಿಸ್ ಕಳಿಸಿ, ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಸರಿ, ಹಾಗೆ ಮಾಡಿ ಸರ್, ಹಾಗೆ ಮಾಡಿ. ಅಡ್ರೆಸ್ ಎಲ್ಲ ಕವಿತಾ ಅವ್ರ ಕಡೆ ಕೊಡಿ. ಯಾಕೆ ಅವ್ರಿಗೆ ಕೊಡ್ಬೇಕು ನಾನು? ಅಲ್ರಿ, ನೀವೇನಂತ ಮಾತಾಡ್ತಿದ್ದೀರಿ? ಅಲ್ಲಲ್ಲ, ನಾನು ಈಗ ಹೇಳಲ್ಲ ಬಿಡಿ. ಈಗ ಹೇಳಿ, ಏನ್ ಮಾತು ಅಂತ ಆಡ್ತಿದ್ದೀರಿ? ಕವಿತಾ ಕೊಡಿ ಅಂತಂದ್ರೆ, ಕವಿತಾ ಕೊಡ್ರಿ ಅಂದ್ರೆ ಏನ್ರಿ ಅದ ಅರ್ಥ? ನೀವು ಎನ್ಕ್ವೈರಿ ಮಾಡಕ್ ಮಾಡಿದೀರಾ ಅಥವಾ ನನ್ನ ಹತ್ರ ಕ್ಯಾಶುಯಲ್ ಆಗಿ ಮಾತಾಡಕ್ ಮಾಡಿದೀರಾ? ಬೇಕಲ್ಲ ನಿಮ್ದು, ಒನ್ ಆಫ್ ದಿ ವಿಟ್ನೆಸ್, ಯು ಆರ್ ಒನ್ ಆಫ್ ದಿ ವಿಟ್ನೆಸ್. ಒನ್ ಆಫ್ ದಿ ವಿಟ್ನೆಸ್ ಅಲ್ಲ, ಇದು ನಿಮ್ದು ಹೆಂಗೆ ಕಮಿಟಿ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ ನಿಮ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ಒನ್ ಆಫ್ ದಿ ವಿಟ್ನೆಸ್, ನಮಗ ಆಕ್ಷನ್ ತಗೋಬೇಕಾ? ವಿಟ್ನೆಸ್ ಅಂತಂದ್ರೆ ವಿಟ್ನೆಸ್ ಹೆಂಗ್ ಕೇಳಬೇಕು? ವಿಟ್ನೆಸ್ ಇಲ್ರಿ, ಸೆಕ್ಷುವಲ್ ಕಮಿಟಿಲಿ ಎಷ್ಟು ಸೆನ್ಸಿಟಿವ್ ವಿಚಾರ. ಈ ರೀತಿ ಕುಂತ್ಕೊಂಡು ರಾಜಿ ಮಾಡ್ಸೋದು, ಜಗಳ ಮಾಡ್ಸೋದು, ಆರ್ಗ್ಯೂ ಮಾಡ್ಸೋದು, ಅವ್ರಿಗೆ ಫೋನ್ ಕೊಡ್ಸೋದು, ಅವ್ರಿಗೆ ಫೋನ್ ಕೊಡೋದು, ಇದು ನಿಮ್ಮ ಸೆಕ್ಷುವಲ್ ಕಮಿಟಿ ವರ್ಕ್ ಮಾಡೋ ರೀತಿನಾ? ಸರ್ ನೀವು ಹೇಗ್ ಬೇಕು ಹಾಗೆ ಮಾತಾಡ್ಬೇಡಿ. ಹೇಗ್ ಬೇಕು ಹಾಗೆ ಮಾತಾಡ್ತಿದ್ದೀರಾ? ಕಮಿಟಿ ಮುಂದೆ ಬಂದು ನಮ್ಗೊಂದು ಕಮಿಟಿ ಮುಂದೆ ಬರ್ಬೇಕು ಅಂತ ನಾನು ಈಗೇನು ಆಸೆ ಪಟ್ಟಿದ್ದೀನ? ನಾನು ಎಲ್ಲಿ ಯಾವಾಗ ಕೊಡ್ಬೇಕು ಅವಾಗ ಬರ್ತೀನಿ. ಮೇಡಮ್ ಅವರೇ, ಒಬ್ಬ ಹೋರಾಟಗಾರ ಹೆಂಗ್ ಹೋರಾಟ ಮಾಡ್ಬೇಕು ಅಂತ ನೀವು ನನಗೆ ಹೇಳ್ಕೊಡ್ತೀರಿ? ಓಕೆ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನಾನು ನಿಮ್ಮಿಂದ ನಮಗೆ ಏನ್ ಬೇಕೋ ಅದು ಸಿಕ್ಕಿದೆ. ಈಗ ಅವ್ರು ಎನ್ಕ್ವೈರಿ ಮಾಡ್ತೀನಿ, ಯಾರು ಅಂತ ಎನ್ಕ್ವೈರಿ ಮಾಡಿಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ನಾವು ಇದು ಮಾಡ್ತಾ ಇದೀವಿ. ಓಕೆ, ನೀವು ಮಾಹಿತಿ ಕೊಟ್ರಲ್ಲ, ಓಕೆ, ನಾನು ಆಮೇಲೆ ನಿಮಗೊಂದು ನೋಟಿಸ್ ಕೊಡ್ತೀವಿ, ನೀವು ಅದಕ್ಕೆ ರಿಪ್ಲೈ ಕೊಡಿ, ಆಯ್ತಾ ಸರ್? ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.